ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಿತಾ ಪಾಲಾಕ್ಷಿ. ಮೊನ್ನೆನೂ ಒಂದು ವ್ಲಾಗ್ ಹಾಕಿದ್ದೆ ಜಾತ್ರೆದು. ಸೊ ಆ ವ್ಲಾಗಲ್ಲಿ ಹೇಳ್ದಾಗೆ ಅವ್ರ ತಂಗಿಯವ್ರದ್ದು ಜಾತ್ರೆ ಇದೆ ಅಂತ. ಸೊ ನಮ್ಮ ಮನೆ ದೇವರ ಜಾತ್ರೆಗೆ ನಾವು ಹೊರಡ್ತಾ ಇರೋದು. ನನ್ನ ಮಿನಿ ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಇದು. ಬಟ್ ಲಾಂಗ್ ವಿಡಿಯೋ ಮಾಡಿದ್ದೆ, ಎಡಿಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ, ಕಾಲೇಜು ಅದು ಇದು ಅಂದ್ಕೊಂಡು. ಸೊ ಇವತ್ತು ನಾವು ಹೋಗಿದ್ದು ಶ್ರೀ ಕೆಂಪಮ್ಮ ದೇವಿಯವರ ಜಾತ್ರಾ ಮಹೋತ್ಸವಕ್ಕೆ. ಮನೆಯಲ್ಲಿ ನಾನು ರೆಡಿಯಾಗಿ, ನಮ್ಮಮ್ಮ ಕೂಡ ರೆಡಿಯಾಗಿ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿದ್ರು. ಅವಳಿಗೆ ಸ್ವಲ್ಪ ಹೊಟ್ಟೆ ಎಲ್ಲ ಉರ್ಸೋಣ ಅಂತ ಬರ್ನ್ ಮಾಡಿಸ್ತಾ ಇದ್ವಿ. ಅವಳು ಮೊನ್ನೆ ಜಾತ್ರೆಗೆ ರಜೆ ಹಾಕಿರೋದ್ರಿಂದ ಅವಳಿಗೆ ಕಂಪ್ನಿನಲ್ಲಿ ರಜೆ ಕೊಟ್ಟಿರಲಿಲ್ಲ. ಸೊ ಅದರಿಂದ ಅವಳು ಮೈಸೂರಲ್ಲೇ ಉಳ್ಕೊಂಡಿದ್ಲು. ನಾನು ಅಮ್ಮ ಮಾತ್ರ ಬಂದಿದ್ವಿ. ಇನ್ನು ಅಪ್ಪ ಕೂಡ ರೆಡಿಯಾಗಿ ಕಾರ್ನ ಹೊರಗಡೆ ತೆಗೆದು ರೆಡಿ ಮಾಡ್ತಾಯಿದ್ರು. ಸೊ ನಾವು 3 ಜನ ಹೊರಟ್ವಿ ನಮ್ಮನೆ ದೇವ್ರ ಜಾತ್ರೆಗೆ. ಅಲ್ಲಿ ಯಾರ್ಯಾರು ಸಿಕ್ಕಿದ್ರು, ಯಾರ್ಯಾರ ಜೊತೆ ಎಷ್ಟೆಷ್ಟು ಓಡಾಡಿದೆ ಅಂತೇಳಿ ಫುಲ್ಲು ವ್ಲಾಗ್ನ ನೋಡಿ, ಸ್ವಲ್ಪ ಇಂಟ್ರೆಸ್ಟಿಂಗ್, ಸ್ವಲ್ಪ ಕಾಮಿಡಿ, ಜಾತ್ರೆ ಹೇಗಿತ್ತು, ಎಷ್ಟು ಜೋರಾಗಿತ್ತು, ಎಷ್ಟು ಜನ ಸೇರಿದ್ರು ಅಂತ ಎಲ್ಲ ಫುಲ್ ಇದರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬಿಕಾಸ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ. ಇನ್ನೂ ಹೋಗ್ತಿದ್ದಂಗೆ ಇನ್ನೂ ಒಂದು 3 to 4 ಕಿಲೋಮೀಟರ್ಸ್ ಇದ್ದಂಗೆ ಲೈಟಿಂಗ್ಸ್ ಎಲ್ಲ ಫುಲ್ಲು ಜೋರಾಗಿ ಹಾಕಿದ್ರು. ಫುಲ್ ಅದನ್ನೆಲ್ಲ ನೋಡಿಕೊಂಡು ಎಂಟ್ರಿ ಕೊಟ್ವಿ. ನೋಡ್ರಿ, ಜಾತ್ರೆ ಒಳಗಡೆ ಏನು ಚೆನ್ನಾಗೈತೆ ಅಂದರೆ ಮಾತ್ರ ಅಲ್ಟಿ ನಮ್ಮ ದೇವಸ್ಥಾನ ಜಾತ್ರೆ. ಇನ್ನು ಅಲ್ಲಿಂದ ಫುಲ್ಲು ಮುಂದೆ ಹೋಗಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಅಂದರೂ ಯಾವುದಾದ್ರು ಸಂದಿಗೆಲ್ಲ ಕಾರೆಲ್ಲ ಪಾರ್ಕ್ ಮಾಡೋಕ್ಕೆ ಐಡಿಯಾ ಹುಡುಕಿ ತುಂಬ ಬೇಗ ಹೋಗಿದ್ರೆ ನಾವು ಅಲ್ಲೇ ತೇರು ಎಳಿತಾರಲ್ಲ, ಅದನ್ನು ಸ್ವಲ್ಪ ದೂರದಲ್ಲೇ ಒಳಗಡೆನೇ ಕಾರ್ ಹಾಕೋಬೋದಿತ್ತು. ಬಟ್ ನಾವು ಈ ಸಲ ಲೇಟಾಗಿ ಹೋದ್ವಿ. ಅಷ್ಟೊತ್ತಿಗೆ ಪೊಲೀಸ್ಗಳೆಲ್ಲ ಫುಲ್ಲು ನಿಂತ್ಬಿಟ್ಟಿದ್ರು. ಯಾವ್ಯಾವ ರೋಡಲ್ಲಿ ಬರ್ಬೋದಿತ್ತು ಆ ರೋಡಲ್ಲೆಲ್ಲ ಕಡೆನೂ ಪೊಲೀಸ್ಗಳು ಆಲ್ರೆಡಿ ನಿಂತ್ಬಿಟ್ಟಿದ್ರು. ಸೊ ಇನ್ನು ಕಾರ್ ಪಾರ್ಕ್ ಮಾಡಿ ಅಮ್ಮನವ್ರ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ವಿ. ನಾಟಕ ಬೇರೆ ಅರೇಂಜ್ ಆಗಿತ್ತು. ನಾವು ಅದ್ರ ಕಡೆ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ, ಆ ಕಡೆ ಹೋಗಲಿಲ್ಲ. ಫಸ್ಟು ನಮ್ಮ ಅಮ್ಮನವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಅವತ್ತಿನ ಬೆಳಗ್ಗೆ ಕೊಂಡ ಆಗಿತ್ತು. ಕೊಂಡಕ್ಕೆ ಹೋಗೋಕ್ಕೆ ಅಂತಲೇ ಊರಿಗೆ ಹೋದ್ವಿ. ಬಟ್ ನಿದ್ದೆ ಹೊಡೆದೆ ಹೋಗಲಿಲ್ಲ. ಆದರೂ ವೈಬ್ಸ್ ಚೆನ್ನಾಗಿತ್ತು. ಆ ಕಡೆ ಹಂಗೆ ಹೂವು ಕಾಣ್ತು ಅಂತ ಹೂವು ತೊಗೊಳಕ್ಕೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಸಿಕ್ಬಿಟ್ಟ. ಹೂವು ಕೊಡಿಸೋ ಅಂತಂದೆ. ಯಾವ ಹೆಣ್ಮಕ್ಳಿಗೆ ದುಂಡ್ಮಲ್ಗಿ ಹೂವು ಇಷ್ಟ ಇಲ್ಲ ಹೇಳಿ. ಅದ್ರಲ್ಲಿ ಬೇರೆ ನಮ್ಮ ಅಣ್ಣ ಕೊಡಿಸಿದ್ದು. ಫುಲ್ಲು ಜೋಶು ನನಗಂತೂ. ಹೂವು ಮುಟ್ಕೊಂಡು ನಮ್ಮಮ್ಮ ಅವನ ಕಾಲು ಎಳಿತಾ ಇತ್ತು. ಹುಡುಗಿ ಕೊಡಿಸೋ ಅಂದರೆ ತಂಗಿ ಕೊಡಿಸ್ತಿದ್ಯಲ್ಲೋ ಹೂವನ ಅಂತೇಳಿ. ಅವ್ನು ಸದ್ಯಕ್ಕೆ ಯಾವ ಹುಡುಗಿದಿರು ಇಲ್ಲ, ಇರೋ ತಂಗಿದಿರಿಗೆ ಕೊಡಿಸ್ಬೇಕು ಅಂತೇಳಿ ನಮ್ಮಮ್ಮನ ಮಾತ್ಕೊಂಡು ಟಾಂಗ್ ಕೊಟ್ಟು ಒಳಗಡೆ ದರ್ಶನಕ್ಕೆ ಹೋದ್ವಿ. ಒಳಗಡೆ ದರ್ಶನಕ್ಕೂ ಫುಲ್ಲು ಜನ ಗುರು. ಅಯ್ಯೋ ರಾಮ, ಎಳಿಯೋಕ್ಕಾಯ್ತಿಲ್ಲ ಗಂಟೆನ. ನೋಡ್ರಿ ಎಷ್ಟು ದೊಡ್ಡದಾಗದೆ ಅಪ್ಪ. ಹಂಗೋ ಹಿಂಗೋ ಹೊಡೆದೆ. ಡನ್, ದರ್ಶನಕ್ಕೆ ಹೋಗೋಣ. ಏನು ಚೆನ್ನಾಗಿ ಕಾಣ್ತೈತೆ ನೋಡ್ರಿ. ನನ್ನ ಕೂದಲಿಗೆ ದುಂಡ್ಮಲ್ಗಿ ಹೂವು ಹಂಗೆ ದೃಷ್ಟಿ ಆಗಿಬಿಡುತ್ತೆ ನಮ್ಗೆ ಹಂಗೇನೆ. ಇನ್ನು ಆ ಸಂದಿಗೆ ಒಂದಿಲ್ಲೋ ತೂರ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಹಂಗೋ ಹಿಂಗೋ ಎದ್ದು ಬರ್ತಿರೋ ರೇಂಜಿಗೆ ಕಾಣ್ತೈತೆ ಆ ಅಲಂಕಾರ ನೋಡ್ರಿ, ಆ ಮುಖ ನೋಡ್ರಿ, ಏನು ಲಕ್ಷಣವ ನಮ್ಮ ಬಂಗಾರದಮ್ಮ. ಬಂದರು ನೋಡಿ ರಿಯಲ್ ಹೀರೋ ನಮ್ಮ ಅಮ್ಮನವ್ರ ಬಂಟ. ಜನನೂ ಸಿಕ್ಕಾಪಟ್ಟೆ ಇದ್ದರು. ದರ್ಶನ ಕೂಡ ಲೇಟಾಗೇ ಆಯಿತು. ತುಂಬ ಜನ ಇದ್ದಿದ್ದು ಕಾರಣ ಹಂಗೂ ಏನೇನೋ ಮಾಡಿ ಸಂದಿನಲ್ಲಿ ತೂರಿ ಪಾರಿ ವೀಡಿಯೋಸ್ ಮಾಡಿಕೊಂಡೆ. ಬಟ್ ಓಕೆ, ಹೋಗಲಿ ಬಿಡಿ. ನೆಕ್ಸ್ಟ್ ಟೈಮ್ ಯಾವಾಗಲಾರು ಹೋದಾಗ ಕಂಪ್ಲೀಟ್ ಅಮ್ಮನವ್ರದ್ದು ವೀಡಿಯೋ ಕರೆಕ್ಟಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಜಾತ್ರೆ ಟೈಮಲ್ಲಿ ಕರೆಕ್ಟಾಗಿ ವೀಡಿಯೋಸ್ ಕೂಡ ಮಾಡ್ಕೊಳಕ್ಕಾಗಿಲ್ಲ. ನಾನು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಊಟಕ್ಕೆ ಅಂತ ಹೊರಟ್ವಿ. ನಾನು, ಅಮ್ಮ, ಅಪ್ಪ ಆಲ್ರೆಡಿ ಊಟ ಹಾಕ್ಸ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರು. ಊಟದಲ್ಲೂ ತುಂಬ ಜನ ಸೇರಿಕೊಂಡಿದ್ರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಯಾವತ್ತೇ ಹೋದರೂ ಮಿಸ್ ಅಂತೂ ಮಾಡಲ್ಲ. ನನಗೆ ನಮ್ಮಮ್ಮ ಊಟ ಮಾಡಿಸ್ತಾಯಿದ್ರು. ಇನ್ನು ಊಟ ಗೀಟ ಎಲ್ಲ ಮಾಡಿಕೊಂಡು ಜಾತ್ರೆ ಒಳಗಡೆ ಬಂದ್ವಿ. ತೇರು ಕೂಡ ರೆಡಿ ಆಗ್ತಾಯಿತ್ತು. ಆವಾಗಿನ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಮ್ಮ ಸಾಕ್ಷನ ಜಾತ್ರೆಗೆ ಬಂದಿರೋರಿಗೆ ಗೊತ್ತಿರುತ್ತೆ ಆ ಮೇಲಿನ ಪಿಪಿಗಳು ಎಷ್ಟು ಪ್ರಾಮುಖ್ಯತೆ ಕೊಡ್ತವೆ ನಮ್ಮ ದೇವಸ್ಥಾನ ಜಾತ್ರೆಯಲ್ಲಿ ಅಂತ. ಸಿಕ್ಕಿದ್ಲು ಅಷ್ಟೊತ್ತಿಗೆ ನನ್ನ ಫ್ರೆಂಡು, ಅಣ್ಣ ಮತ್ತು ಅವ್ರ ತಮ್ಮನೂ ಕೂಡ ಬಂದಿರೋರಿಬ್ರು ಮಾತಾಡಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ನಮ್ಮಪ್ಪ ಎಲ್ಲೋ ಕೂತ್ಕೊಳ್ಳೋಕ್ಕೆ ಅಂತ ಚಾಪೆ ಹಾಸಿದ್ರು. ಅದನ್ನು ಜಾಗ ಹುಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ನಮ್ಮಪ್ಪ ಆಲ್ರೆಡಿ ನಿದ್ದೆಗೆ ಗೋಯಿಂಗ್.
ನಮ್ಮಮ್ಮ ಅಲ್ಲಿ ಹೋಗು ವೀಡಿಯೋ ಮಾಡ್ಕೊಂಡು ಬಾ ಅಂತ. ನಾನು ಓಡಾಡೋ ಸಿಟಿನಲ್ಲಿ ಆ ಕಡೆ ಹೋಗೋದೇ ಮರ್ತೆ. ಬಟ್ ಆ ಕಡೆನೂ ಲೈಟಿಂಗ್ಸ್ಗಳೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಅಣ್ಣನ ಈ ಪೊಸಿಷನಿಗೆ ನಾನೊಂದು ಡೈಲಾಗ್ ಹೊಡೆದೆ, ತೊಳ್ಕೊಳಕ್ಕೆ ನೀರಿಲ್ಲ ಕಣೋ ಕರೆಕ್ಟಾಗಿ ಕೂತ್ಕೋ ಅಂತ. ಅದಕ್ಕೆ ನಮ್ಮ ಅಣ್ಣ ಆ ವಿಡಿಯೋ ಹಾಕ್ಲೇಬೇಡ ಕಣೇ ಅಂತ ರೇಗಿಸ್ತಾ ಇದ್ದೆ. ನಾನು ಹಾಕ್ತೀನಿ, ನನಗೆ ಬೇಕಿರೋ ಕಂಟೆಂಟ್ಗಳೇ ಅದು ಅಂತ ಹೇಳಿ ಹಾಕಿದ್ದು. ಅವರಿಬ್ಬರು ನನ್ನ ಅಣ್ಣರು, ಇವಳು ನನ್ನ ಅಕ್ಕ ಕಸಿನ್. ನಾವೆಲ್ಲ ಒಂದು ಮಂತ್ ಹೆಚ್ಚು ಕಮ್ಮಿ ಇದರಲ್ಲಿ ಇರೋರು ಅಷ್ಟೇ. ಫುಲ್ ಕ್ಲೋಸ್ ಕಸಿನ್ಸ್ಗಳಿಗಿಂತನೂ ಒಂಥರ ಫ್ರೆಂಡ್ಸ್ ಎಲ್ಲರೂ ನಾವು. ಸೊ ಹಾಗೆ ಪೀಸ್. ಇನ್ನು ಅಲ್ಲಿ ಬಾದಾಮಲ್ಲಿ ಕುತ್ಕೊಂಡು ಹೊರಗಡೆ ಬಂದರೆ ಅಮ್ಮನವ್ರ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು ಫುಲ್ಲು. ನೋಡಿ ಅಲ್ಲಿ ಇಬ್ಬರು ಮುಂದೆ ಬರ್ತಿದ್ದಾರೆ. ನಮ್ಮ ಅಮ್ಮನವ್ರ ಬಂಟ ಫುಲ್ಲು. ಅವರು ಅಲಂಕಾರ ನೋಡಿ ಏನು ಚೆನ್ನಾಗಿದೆ, ಜನ ನೋಡಿ ಅಪ್ಪ ದೇವ, ಫುಲ್ಲು ಜೋಶ್ ನಮಗಂತೂ. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಈ ಅಲಂಕಾರಕ್ಕೆ, ವೈಭೋಗಕ್ಕೆ. ನಾವಂತೂ ಒಂದು ಸೆಕೆಂಡ್ ಹಂಗೆ ಸ್ಟಿಕ್ ಆನ್ ಆಗಿಬಿಡ್ತೀವಿ ಅದು ಫೇಸ್ ನೋಡೋಕ್ಕಂತಲೇ. ಯಾರು ಏನು ಮಾಡಿದ್ರು ತಿರುಗಿ ನೋಡಲ್ಲ, ಅಷ್ಟು ಇಂಟ್ರೆಸ್ಟಾಗಿ ನೋಡ್ತಾ ಇರ್ತೀವಿ. ಅಲ್ಲಿ ಮಂಟಪಗಳಿರುತ್ತೆ, ಮಂಟಪದ ಹತ್ರ ಹೋಗಿ ಮಂಡಕ್ಕೆಲ್ಲ ತೊಗೊಂಡು ಅವ್ರುಗಳೆಲ್ಲ ಆರತಿ ಮಾಡ್ತಾರೆ ಅವತ್ತು. ಸೊ ಆರತಿಗೆಲ್ಲನೂ ಬರೋಕ್ಕೆ ಅಂತೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿರ್ತಾರೆ. ಅಷ್ಟೊತ್ತಿಗೆ ತೇರು ಕೂಡ ರೆಡಿಯಾಗಿದ್ದು ನಮ್ಮ ಅಮ್ಮನವ್ರಿಬ್ರು ಬಂಟರು ಮೆರವಣಿಗೆ ಕೂಡ ಸ್ಟಾರ್ಟ್ ಆಯಿತು. ಕುಂಟ ಎಲ್ಲ ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಜಾತ್ರೆ ಆಟ ಸಾಮಾನುಗಳು ನೋಡೋಣ ಅಂತ ಕಣ್ ತುಂಬಿಸ್ಕೊಳ್ಳೋಕ್ಕೆ ಬಂದ್ವಿ ಶಾಪಿಂಗ್ ಕಡೆಗೆ. ಜಾಸ್ತಿ ಏನು ಶಾಪ್ ಮಾಡಲಿಲ್ಲ. ಇವ್ರು ಯಾರು ಅಂತ ಹೇಳಿಲ್ಲಲ್ಲ, ಇವ್ರು ನಾವು ಇನ್ನೊಬ್ಬರು ಅಣ್ಣ. ಚಿಕ್ಕ ಹುಡುಗಿ ಥರ ಬ್ಯಾಟ್ ತೊಗೊಂಡಿದ್ದೀನಿ. ಸಾರಿ ನನಗಲ್ಲ, ನಮ್ಮ ಪಕ್ಕದ ಮನೆ ಪಾಪು ಕೀಕುಗೆ ನನ್ನ ಮಿನಿ ವ್ಲಾಗ್ಸ್ಗಳಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತಲ್ಲ, ಸೊ ಆ ಮೇಡಮ್ ಅವ್ರಿಗೆ ಆಟ ಸಾಮಾನು. ನಾವು ಯಾವಾಗಲೂ ತೇರು ನೋಡಿದಾಗ ಥಿಂಕ್ ಮಾಡೋದು ಒಂದೇ, ನಮ್ಮ ಅಮ್ಮನವ್ರದ್ದು ಗೋಪುರ ಮತ್ತು ತೇರು ಎರಡು ಒಂದೇ ಥರ ಇರುತ್ತೆ ನೋಡೋಕ್ಕೆ ಯಾವಾಗ್ಲೂ. ಇದೇ ಮೇನ್ ತೇರನ್ನ ಕಟ್ತಾರೆ ಮರದಲ್ಲಿ, ಕೆಳಗಡೆ ಪೀಠ ಮಾತ್ರ ಇರುತ್ತೆ. ಇನ್ನು ಜಾತ್ರೆ ಟೈಮಲ್ಲಿ ಗಾಲೆ ಉಳ್ಳಾಕಾದ್ಮೇಲೆ ಅದನ್ನು ಕಟ್ಟುತ್ತಾರೆ ತೇರನ್ನ. ಏನು ಸ್ಟಿಫಾಗಿ ಕಟ್ಟಿರ್ತಾರೆ, ಏನು ಚೆನ್ನಾಗಿರುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ತೇರು ಎಳೆಯೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಫುಲ್ಲು ಜನ. ನಾವು ಎಳೆಯೋಕ್ಕೆಲ್ಲ ಹೋಗಲ್ಲಪ್ಪ ಅಂತ ಸಾಹಸಕ್ಕೆಲ್ಲ ಕೈ ಹಾಕಲ್ಲ, ಇಂಥ ದೂರದಿಂದ ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ. ನಾನೇನಾದ್ರು ತೇರು ಎಳೆಯೋಕ್ಕೆ ಅಂತ ಹೋಗ್ಬಿಟ್ರೆ ನಾವು ಆ ಸಂದಿಲಿ ಅಣ್ಗಾಯಿ ನೀರ್ಗಾಯಿ ಆಗಿಬಿಡ್ತೀವಿ. ಸೊ ಸವಾಸಕ್ಕೆಲ್ಲ ಹೋಗಲ್ಲ. ನಮ್ಮ ಅಪ್ಪ ಹೋಗ್ತಾಯಿದ್ದಾರೆ ನೋಡಿ ತೇರು ಎಳೆಯೋಕ್ಕೆ. ಒಂದ್ಸಲಿ ಮುಟ್ಬಿಟ್ಟು ವಾಪಸ್ ಬಂದರು. ನಾನು ಆ ಸವಾಸಕ್ಕೆ ಹೋಗಲ್ಲಪ್ಪ, ಆಮೇಲೆ ತುಳ್ಗಿಲ್ದು ಹಾಕ್ಬಿಟ್ರೆ ಅಂತ ನಮ್ಮ ಅಪ್ಪಂಗೂ. ಜನ ಫುಲ್ಲು ಜಾಸ್ತಿ ಇದ್ದರು ತೇರು ಎಳೆಯೋಕ್ಕೆ. ಚೈನ್ ತುಂಬ ಚಿಕ್ಕದು, ಬಟ್ ಫುಲ್ಲು ಅಲ್ಲೇ ಒಂದು ಕೈ ಇಟ್ಕೊಂಡಿರ್ತಾವಲ್ಲೇ 3 ಕೈ 4 ಕೈ ಸೇರ್ಕೊಬಿಟ್ಟಿರ್ತವೆ. ಇನ್ನು ಪಟಾಕಿ ಎಲ್ಲ ಫುಲ್ಲು ಸ್ಟಾರ್ಟ್ ಆಯಿತು. ಡಮ್ 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 ಡಮ್. ಈ ಸಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಪಟಾಕಿ. ಪ್ರತಿ ಸಲ ತುಂಬ ಅದು ಹಾವಿಂದು ಮತ್ತು ಇನ್ನೂ ಏನೇನೋ ತರಹದೆಲ್ಲ ಪಟಾಕಿ ಹೊಡೆಯೋರು. ಈ ಸಲ ಬರೀ ಸ್ಕೈ ಶಾಟ್ಸ್ ಹೊಡೆದಿದ್ರು. ಇನ್ನು ಅದನ್ನೆಲ್ಲ ನೋಡ್ಕೊಂಡ್ವಿ. ಅಲ್ಲಿ ಜನಗಳು ಇದ್ದಿತ್ತು ಹಚ್ಚಿದ್ದೇಳು.
ಎದ್ದಳಿಂದ ಹಚ್ಬೇಕು, ಅಲ್ಲೇ ಹಚ್ಚಿದ್ರು ಆಗಿತ್ತು ಎಲ್ಲರೂ ಎದ್ದಳೋರು. ಧೂಮಚಾಲೆ ಧೂಮಚಾಲೆ ದೂ 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 ಪಟಾಕಿಗಳು ಹಂಗೆ ಕೂಡ ಚಟ್ರಪಟ್ರ ಅಂತ ಸಿಡಿತಾ ಇತ್ತು. ಹಾಗೆ ಒಂದು ಪೀಸ್ ಅಂದ್ಕೊಂಡು ಜಾತ್ರೆಗೆ ನಮಗೆ ಲಕ್ಷಣ ಕೊಡೋದೇ ಕಡಲೆಪುರಿ. ಜಾತ್ರೆಗೆ ಹೋಗಿ ಕಡಲೆಪುರಿ ತರಲಿಲ್ಲ ಅಂತಂದರೆ ಅದು ಜಾತ್ರೆ ನೆನೆಸ್ಕೊಳ್ಳಲ್ಲ ಅಲ್ವಾ. ಸೊ ಕಡಲೆಪುರಿ ತೊಗೊಂಡು ಮನೆ ಕಡೆ ಹೊರಟು ಬಂದ್ವಿ. ತೇರ್ಸೋದಿಗೆ ಹೇಳಿದ್ರು ಅವ್ರು ಮತ್ತೆ ಹಂಗೆ ರಿಟರ್ನ್ ಹೇಳ್ಕೊತಾರೆ ಅಂತ ಹೇಳಿ ಬೆಳಗ್ಗೆ ಎದ್ದು ಮೈಸೂರಿಗೆ ಬರುವ ಕಾರಣದಿಂದ ನಾವು ಹೋಗಿ ತಾಚಿ ಮಾಡಬೇಕಿತ್ತು ಅಂತೇಳಿ ಅರ್ಧದಲ್ಲೇ ಬಂದ್ವಿ. ಸೊ ಇಲ್ಲಿಗೆ ನನ್ನ ಕಂಪ್ಲೀಟ್ ಜಾತ್ರೆಯ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.